ಭಾರತದಲ್ಲಿ 596 ಮಿಲಿಯನ್ನಷ್ಟು ವಾಟ್ಸಾಪ್ ಬಳಕೆದಾರರಿದ್ದಾರೆ. ದೇಶದ ಜನಸಂಖ್ಯೆಯ ಸುಮಾರು 1/3 ಭಾಗದಷ್ಟು ಜನರು ಇದನ್ನು ಬಳಸುತ್ತಿದ್ದಾರೆ. ಈ ಅಂಕಿಅಂಶ ದೇಶದಲ್ಲಿ ಫೇಸ್ಬುಕ್ ಮೆಸೆಂಜಿಂಗ್ ಆ್ಯಪ್ನ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಬಹುತೇಕ ಭಾರತೀಯರಿಗೆ ವಾಟ್ಸ್ಆಪ್ ಮೆಸೇಜಿಂಗ್ ಆ್ಯಪ್ಗಿಂತ ಹೆಚ್ಚಾಗಿದೆ. ಜೀವನದ ಒಂದು ಭಾಗವಾಗಿದೆ. ಇದು ಇಲ್ಲದೆ ಬದುಕುವ ಕನಸೇ ಕಾಣದಂತಾಗಿದೆ. ಜೀವನದ ಗಂಭೀರ ಬಿಕ್ಕಟ್ಟು ಚರ್ಚಿಸುವುದರಿಂದ ಹಿಡಿದು ಜೋಕ್ ಹೊಡೆಯುವುದು, ಮೇಮ್ಗಳ ಹಂಚಿಕೆ, ಕುಟುಂಬ, ಸ್ನೇಹಿತರೊಂದಿಗೆ ಮಾತುಕತೆ, ನೆನಪುಗಳನ್ನು ಹಂಚಿಕೊಳ್ಳುವುದರೊಂದಿಗೆ ಸಂಪರ್ಕತೆ ಹೆಚ್ಚಿಸುತ್ತದೆ. ಆದರೆ ಇದನ್ನು ಊಹಿಸಿಕೊಳ್ಳಿ, ಒಂದೊಮ್ಮೆ ಯಾರೋ ಒಬ್ಬರಿಗೆ ನಿಮ್ಮ ವಾಟ್ಸಾಪ್ ವೈಯಕ್ತಿಕ ಸಂದೇಶಗಳು, ಹಂಚಿಕೊಂಡ ನೆನಪುಗಳು ಸಿಕ್ಕಿದರೆ ಹೇಗಾಗಬೇಡ? ನಿಜಕ್ಕೂ ಭಯವಾಗುತ್ತದೆ. ಇದು ಕೇವಲ ಕಾಲ್ಪನಿಕ ಕತೆ ಅಥವಾ ದುಬಸ್ವಪ್ನವಲ್ಲ. ವಾಟ್ಸ್ಆಪ್ ಹ್ಯಾಕಿಂಗ್ ಪ್ರಕರಣಗಳು ಹೆಚ್ಚುತ್ತಲೇ ಇರುವುದರಿಂದ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರಿಗೆ ಇದು ವಾಸ್ತವವಾಗಿದೆ. ನೀವು ನಿಮ್ಮ ಮೊಬೈಲ್ ಫೋನ್ ನೋಡುತ್ತಾ ವಾಟ್ಸ್ಆಪ್ ಸಂದೇಶಗಳನ್ನು ವೀಕ್ಷಿಸುತ್ತಿದ್ದಂತೆಯೇ ಹ್ಯಾಕಿಂಗ್ ಬಲೆಗೆ ಬೀಳಬಹುದು. ಇದ್ದಕ್ಕಿದ್ದಂತೆ ಬಹುಕಾಲದ ಸ್ನೇಹಿತ, ಅನೇಕ ವರ್ಷಗಳಿಂದ ಗೊತ್ತಿರುವ ಗೆಳೆಯ ಎಂಬಂತಹ ನೋಟಿಫಿಕೇಶನ್ ಬರುತ್ತದೆ. ನೀವು ಅಲ್ಲಿ ಚಾಟ್ ಮಾಡಲು ಶುರು ಮಾಡುತ್ತಿದ್ದಂತೆಯೇ ಶುಭಾಶಯ ಹೇಳುವುದರೊಂದಿಗೆ ನಿಧಾನವಾಗಿ ಬಲೆಗೆ ಬೀಳಿಸುವ ಪ್ರಯತ್ನ ನಡೆಯುತ್ತದೆ. ಹೇ, ನಾನು ಹೊಸ ಫೋನ್ ಪಡೆದುಕೊಂಡಿದ್ದೇನೆ. ಅಚಾನಕ್ಕಾಗಿ ಕೋಡ್ ಒಂದನ್ನು ನಿಮ್ಮ ನಂಬರ್ಗೆ ಕಳುಹಿಸಿದ್ದೇನೆ. ಅದನ್ನು ನನಗೆ ವಾಪಸ್ ಕಳುಹಿಸಬಹುದೇ? ಎಂದು ಕೇಳಲಾಗುತ್ತದೆ. ಯಾವುದೇ ಎಚ್ಚರಿಕೆ ಸಂದೇಶ ಬರಲ್ಲ. ನೀವು ಎಲ್ಲಾ ವಿಷಯಗಳನ್ನು ಹೇಳಿಕೊಂಡ ನಂತರ ಒನ್ ಟೈಮ್ ಪಾಸ್ವರ್ಡ್ ಅಪ್ ಕಳುಹಿಸಿದರೆ ಹ್ಯಾಕಿಂಗ್ ಬಲೆಗೆ ಬಿದ್ದೀರಿ ಎಂಬುದು ಸ್ಪಷ್ಟ. ಆ ನಯವಾದ ಸಂದೇಶ, ವಿಶ್ವಾಸದ ಕ್ಷಣ, ನಿಮ್ಮ ಎಲ್ಲಾ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಕ್ಕೆ ಎಡೆ ಮಾಡಿಕೊಡುತ್ತದೆ. ತಣ್ಣನೆಯ ಸತ್ಯ ಮುಳುಗುತ್ತದೆ. ಅಗತ್ಯವಿರುವ ಸ್ನೇಹಿತ ನಿಜವಾಗಿಯೂ ಸ್ನೇಹಿತನಲ್ಲ. ಒಂದು ಬಾರಿ ನಿಮ್ಮ ವಾಟ್ಸಾಪ್ ಹ್ಯಾಕಿಂಗ್ ಆದರೆ ನಿಮ್ಮ ಸಂಪರ್ಕದಲ್ಲಿರುವ ಇತರ ಖಾತೆಗಳನ್ನು ಹ್ಯಾಕರ್ಗಳು ಗುರಿ ಮಾಡುತ್ತಾರೆ. ಅದೇ ಸರಳ ತಂತ್ರವನ್ನು ಬಳಸುತ್ತಾರೆ. ಹೀಗೆ ಒಬ್ಬರಾದ ನಂತರ ಮತ್ತೊಬ್ಬರನ್ನು ಸಾಲು ಸಾಲಾಗಿ ಹ್ಯಾಕಿಂಗ್ ಬಲೆಗೆ ಬೀಳಿಸುತ್ತಾರೆ. ಫೋನ್ಗಳು ಸ್ವಿಚ್ ಆಫ್ ಆದಾಗ 6 ನಂಬರ್ಗಳ ಕೋಡ್ಸ್ನ್ನು ವಾಟ್ಸಾಪ್ಗೆ ಕಳುಹಿಸುವ ಮೂಲಕ ನಿಮ್ಮ ಖಾತೆ ಹೈಜಾಕ್ ಮಾಡುತ್ತಾರೆ. ನೇರವಾಗಿ ಈ ಹಗರಣ ಮಾಡುತ್ತಿದ್ದರೂ ಅನೇಕರು ಅದರ ಬಲೆಗೆ ಬೀಳುತ್ತಿದ್ದಾರೆ. ಮೋಸಹೋದ ಹತಾಶೆಯಲ್ಲಿ ನೀವು ಏನೇ ಮಾಡಿದರೂ ಮರಳಿ ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ಎಲ್ಲಾ ನಂತರ ಹ್ಯಾಕರ್ಸ್ ನಿಮ್ಮ ವಾಟ್ಸಪ್ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತಾರೆ. ಬಳಿಕ ನಿಮ್ಮ ಸ್ನೇಹಿತರಿಗೆ ಸಂದೇಶ ಕಳುಹಿಸಿ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬಹುದು ಅಥವಾ ಯುಪಿಐ ಪಾವತಿ ಮೂಲಕ ಅವರ ಖಾತೆಗಳಿಗೆ ಹಣ ಹಾಕಿಸಿಕೊಳ್ಳಬಹುದು. ಹ್ಯಾಕಿಂಗ್ ಕುರಿತು ನಿಮ್ಮ ಸಂಪರ್ಕದಲ್ಲಿರುವವರಿಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸಿದಾಗ ಹ್ಯಾಕರ್ಗಳು ತ್ವರಿತಗತಿಯಲ್ಲಿ ಸಂದೇಶಗಳನ್ನು ಡಿಲೀಟ್ ಮಾಡುತ್ತಾರೆ. ಹೀಗೆ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಹ್ಯಾಕಿಂಗ್ ಬಲೆಗೆ ಬೀಳುತ್ತಿದ್ದಾರೆ. ದೇಶದ ಹೆಸರಾಂತ ಭಾರತೀಯ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಸಂತೋಷ್ ಶಿವನ್ ತಮ್ಮ ವಾಟ್ಸಾಪ್ ಹ್ಯಾಕ್ ಮಾಡಲಾಗಿದೆ ಎಂದು ಇನ್ಸ್ಟಾಗ್ರಾಂನಲ್ಲಿ ತಿಳಿಸಿದ್ದಾರೆ. ತಮ್ಮ ಖಾತೆಯಿಂದ ಬರುವ ಯಾವುದೇ ಸಂದೇಶಗಳಿಗೆ ಪ್ರತಿಕ್ರಿಯಿಸದಂತೆ ಫಾಲೋವರ್ಸ್ಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ದಯವಿಟ್ಟು ನನ್ನ ಯಾವುದೇ ಸಂದೇಶಗಳಿಗೆ ಪ್ರತಿಕ್ರಿಯಿಸಬೇಡಿ, ಇದು ಹಗರಣ ಎಂದು ಅವರು ಪೋಸ್ಟ್ ಮಾಡಿದ್ದಾರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಂಬಿಕೆಯು ಅಮೂಲ್ಯವಾಗಿದ್ದು, ನಿಮ್ಮ ಆನ್ಲೈನ್ ಸುರಕ್ಷತೆಯೂ ಅಷ್ಟೇ ಪ್ರಮುಖವಾಗಿದೆ. ವಾಟ್ಸ್ಆಪ್ ಲಕ್ಷಾಂತರ ಜೀವಗಳನ್ನು ಸಂಪರ್ಕಿಸುತ್ತದೆ, ಆದರೆ ನೀವು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಯಿಂದ ಮಾತ್ರ ಇದು ಸುರಕ್ಷಿತವಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಜಾಗರೂಕರಾಗಿರುವುದರಿಂದ ಸರಿಯಾದ ಸುರಕ್ಷತಾ ಸೆಟ್ಟಿಂಗ್ ಬಳಸುವ ಮೂಲಕ ಮತ್ತು ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳುವ ಮೊದಲು 2 ಬಾರಿ ಯೋಚಿಸುವ ಮೂಲಕ ನೀವು ಹ್ಯಾಕರ್ಗಳನ್ನು ದೂರವಿಡಬಹುದು.